ಇನ್ನು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೆಂಗಳೂರಲ್ಲಿ ಮನೆಗಳು ಜಾಸ್ತಿ ಇವೆ. ಅದರ ಜೊತೆಗೆ ಕಸ ಎಸೆಯೋರ ಸಂಖ್ಯೆ ಕಡಿಮೆ ಇರೋಕ್ಕಾಗತ್ತಾ? ಅದು ಜಾಸ್ತಿನೇ ಇದೆ. ಆದರೆ ಅದಕ್ಕೆ ತಕ್ಕಂತೆ ಕಸ ತುಂಬಿಕೊಳ್ಳೋಕೆ ವಾಹನಗಳು ಬರಬೇಕಲ್ವಾ? ಬೆಂಗಳೂರಿನಲ್ಲಿ ಈಗ ಎಲ್ಲೆಂದರಲ್ಲಿ ಕಸ ಹಾಕೋರಿಗೆ GBS ಶಾಕ್ ಕೊಡ್ತಾ ಇದೆ ಅಂತೆ. ಗುಡ್. ಆದರೆ ಬರ್ತೀನಿ ನಿಮ್ಗೆ ಹತ್ರ. ರಸ್ತೆಯಲ್ಲಿ ಸುರಿದ ಕಸವನ್ನ ಮನೆ ಮುಂದೆ ಈಗ ಅಧಿಕಾರಿಗಳು ಸುರಿದಿದ್ದಾರೆ. ದೇವಸ್ಥಾನ, ಪಾರ್ಕು, ರೋಡ್ಗಳಲ್ಲೆಲ್ಲ ಕಸವನ್ನ ಸುರಿದಿದ್ದು ಮನೆ ಬಾಗಿಲಿಗೆ ತಂದಿಟ್ಟಿದ್ದಾರೆ. CCTV, ಕೊರಿಯರ್ ಪಾರ್ಸಲ್ ಅಡ್ರೆಸ್ ಅನ್ನು ಆಧರಿಸಿ ತಗೊಂಡು ಬಂದಿದ್ದಾರೆ. ದಂಡ ವಿಧಿಸಿ ಮನೆ ಬಾಗಿಲಿಗೆ ಕಸ ಸುರಿದು ಎಚ್ಚರಿಕೆಯ ಪಾಠವನ್ನ ಕೊಟ್ಟಿದ್ದಾರೆ. ಫಸ್ಟ್ ಏನ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ನೋಡಿ, ಅಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆಯ ಪಾಠವನ್ನ GB ಅಧಿಕಾರಿಗಳು ಮಾಡಕ್ ಮುಂದಾಗಿದ್ದಾರೆ ಅಂತ. ನಂಗಿದ್ರಲ್ಲಿರುವಂಥ ಕುತೂಹಲ ಏನು ಅಂತಂದರೆ, ಒಂದು ಆ ಕಸ ಸುರಿದ ಮೇಲೆ ಮತ್ತೆ ವಾಪಸ್ ತುಂಬಿಕೊಳ್ತಾರೆ, ಇಲ್ಲ ಹಂಗೆ ಬಿಟ್ಟು ಹೋಗ್ತಾರೆ? ಕಸ ತುಂಬೋದಾದರೆ ಯಾರ ಕಡೆಯಿಂದ ಕಸ ತುಂಬಿಸ್ಕೊಳ್ತಾರೆ? ಪಾಪ BBMP ಅವರ ಕೆಲಸ ಮಾಡ್ತಾರಲ್ಲ ಅವರೇನಾ, ಅಥವಾ ಮನೆಯವರು ಓನರ್ ಹತ್ರನ, ಅಥವಾ ಕಸ ಅಲ್ಲೇ ಬಿಟ್ಟು ಹೋಗ್ತಾರ? ಏನಪ್ಪ? ಆಮೇಲೆ ಇನ್ನೊಂದು, ಕಸದ ಗಾಡಿ ಬಂದಾಗ ಇವ್ರು ಕಸ ಹಾಕಿಲ್ಲ, ಓಕೆ. ಕೆಲವು ಏರಿಯಾಗಳಲ್ಲಿ ಕಸದ ಗಾಡಿನೇ ಬರೋದಿಲ್ವಲ್ಲ, ಆ ಕಸಗಳನ್ನು ಹೋಗ್ಬಿಟ್ಟು GB ಅಧಿಕಾರಿಗಳ ಮನೆ ಮುಂದೆ ಅಥವಾ GB ಕಚೇರಿಯ ಮುಂದೆ ಹೋಗಿ ಸುರಿದು ಬರಬೇಕಾ ನಾವೆಲ್ಲ? ಕೆಲವು ಕಡೆಗಳು ಬರೋದೇ ಇಲ್ಲ. ಬನ್ನಿ ತೋರಿಸ್ತೇನೆ ನಿಮಗೆ, ಬನ್ನಿ ಕೆಲವು ಕಡೆಗಳಲ್ಲಿ ತೋರಿಸ್ತೇನೆ ನಿಮಗೆ. ಮೂರು ದಿನಕ್ಕೆ 4 ದಿನಕ್ಕೆ ಒಂದ್ಸಲ ಗಾಡಿ ಬರುತ್ತೆ. 4 ದಿನ ಮನೇಲಿ ಕಸ ಇಟ್ಕೊಂಡು ಕೊಡೋಕ್ಕಾಗತ್ತಾ? ವಾಸನೆ ಬರುತ್ತೆ. ಆ ಗಾಡಿ ಕಳಿಸದೇ ಇರೋದಕ್ಕೆ ಕಸ ಎಲ್ಲ ತಂದು GB ಕಚೇರಿ ಮುಂದೆ ಸುರಿದ್ರೆ ನಡೆಯುತ್ತಾ? ಅಥವಾ ನಿಮ್ಮ ಅಧಿಕಾರಿಗಳ ಮನೆ ಮುಂದೆನೇ ಸುರಿತೀವಲ್ಲ, ಯಾರು ಕಳಿಸ್ಕೊಡೋದಲ್ಲ ಅವ್ರ ಮುಂದೆ? ಕಳಿಸ್ಕೊಡ್ಬೇಕು, ಹಾಗೆ ಮಾಡ್ಬೇಕು ಇನ್ಮೇಲೆ.